ಆಗಿ ಹಣವನ್ನು ಕೊಡುತ್ತಾರೆ. ವೆರಿ ಗುಡ್, ಪ್ರೈಸ್ ಗಾಡ್. ಆದರೆ ದ ಪ್ರಾಸ್ಪೆರಿಟಿ ವಿಲ್ ಕಮ್ when you are hard working man. ಅದರ ಅರ್ಥ 8 ಗಂಟೆ ಕೆಲಸ ಆಯಿತು, ಪುನಃ ಓಟಿ ಮಾಡುದು, ಅದು ಮುಗಿಲ್ಲ, ಪುನಃ ಕೆಲಸ ಮಾಡುದು, ಅದ ಅರ್ಥ ಅಲ್ಲ. ಯಾವುದು ದೇವರು ಕೊಟ್ಟಿದ್ದಾನೆ ಅದನ್ನು ಸರಿಯಾಗಿ ಮಾಡುವುದು. Maybe it is 8 hours, do it properly. No need to work more and more and more to become rich. Whatever God has blessed you, do it perfectly. Then God will bless you and honor you. God never blesses a lazy person, because that blessing cannot stay in his life. ಒಬ್ಬ ಆಲಸಿಗೆ ದೇವರು ಆಶೀರ್ವಾದ ಕೊಡುವುದಿಲ್ಲ. ಒಬ್ಬ ಆಲಸಿಗೆ ದೇವರು ಆತ್ಮಗಳನ್ನು ಕೊಡುವುದಿಲ್ಲ. ಒಬ್ಬ ಆಲಸಿಗೆ ದೇವರು ಒಳ್ಳೆಯ ಸಭೆಯನ್ನು ಕೊಡುವುದಿಲ್ಲ. ಯಾಕಂದ್ರೆ ಆ ಆಶೀರ್ವಾದಗಳು ಆತನಲ್ಲಿ ಇರುವುದಕ್ಕೆ ಸಾಧ್ಯವಿಲ್ಲ. ಆ ಆಶೀರ್ವಾದವನ್ನು ಆತನ ಅನುಭವಿಸಲಿಕ್ಕಾಗಿ ಸಾಧ್ಯವಿಲ್ಲ. ನಾವು ಪೇತ್ರನ ನೋಡ್ತಾ ಇದ್ದೇವೆ. ಪೇತ್ರನ ಒಬ್ಬ ಬೇಸ್ತನಾಗಿದ್ದ, ಒಳ್ಳೆಯ ಕೆಲಸವನ್ನು ಮಾಡುವವರಾಗಿದ್ದನು. ಆತನ ಮೇಲೆ ಏನಿತ್ತು? ದೇವರಿಗೆ ಒಂದು ಉದ್ದೇಶವಿತ್ತು. ಆ ಉದ್ದೇಶ ನೆರವೇರಬೇಕಾಗಿ ದೇವರು ಏನು ಮಾಡಿದನು? ಆತನ ಮೇಲೆ ಒಂದು ವಾಗ್ದಾನವನ್ನು ರಿಲೀಸ್ ಮಾಡಿದನು. ಆ ವಾಗ್ದಾನ ಏನಾಗಿತ್ತು? ನೀನು ನನ್ನನ್ನು ಹಿಂಬಾಲಿಸು, ನಾನು ನಿನ್ನನ್ನು ಮನುಷ್ಯರು ಹಿಡಿಯುವ ಬೇಸ್ತನಾಗಿ ಮಾಡ್ತೇನೆ. ಹೇಳಿ, ನಾನು ನಿನ್ನನ್ನು, ಹೇಳಿ, ನಾನು ನಿನ್ನನ್ನು, ಯೇಸು ನನ್ನನ್ನು, ಯೇಸು ನನ್ನನ್ನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಾನು ನನ್ನನ್ನಲ್ಲ, ಯೇಸು ನನ್ನನ್ನು ಉಪಯೋಗಿಸುವಾತನಾಗಿದ್ದಾನೆ. ಯಾವಾಗ ನಾವು ಆಲಸ್ಯವನ್ನು ಬಿಡುತ್ತೇವೆ, ಯಾವಾಗ ನಾವು ಹೌದು ಯೇಸುವೆ ನಾನು ನಿನಗಾಗಿ ಜೀವಿಸುತ್ತೇನೆ, ನಿನ್ನ ಹೃದಯದ ಆಸೆಯನ್ನು ನಾನು ನೆರವೇರಿಸುತ್ತೇನೆ ಎಂದು ಹೇಳುವಾಗ ದೇವರಾತ್ಮನು, ಯೇಸುವಿನ ಆತ್ಮನು ನಮ್ಮನ್ನು ಉಪಯೋಗಿಸುವಾತನಾಗಿದ್ದಾನೆ. ಓಕೆ, ನಾವು ಕಲಿತೆವು ಮನುಷ್ಯನನ್ನು ದೇವರ ಮೇಲೆ ಕೆತ್ತುವುದಕ್ಕಾಗಿ ಏನು ಕೊಟ್ಟನು? ವಾಗ್ದಾನವನ್ನು ಕೊಟ್ಟನು. ಒಬ್ಬ ಮನುಷ್ಯನನ್ನು ಆಶೀರ್ವದಿಸುವುದಕ್ಕಾಗಿ ದೇವರು ಏನು ಕೊಟ್ಟನು? ವಾಗ್ದಾನ ಕೊಟ್ಟನು. ದೇವರು ಮನುಷ್ಯನಾಗಿ ಈ ಲೋಕಕ್ಕೆ ಬರಬೇಕಾಗಿದ್ದು ಅದನ್ನು ಏನು ಕೊಟ್ಟನು? ವಾಗ್ದಾನವನ್ನು ಕೊಟ್ಟನು. ಈ ಸಭೆ ಕೂಡ ಆತನ ವಾಗ್ದಾನವನ್ನು ಕೊಟ್ಟನು. ಯಾಕೆಂದ್ರೆ ಆತನು ನಿಮ್ಮನ್ನು ನೋಡಿದ್ದಾನೆ. ಆತನು ನಿಮ್ಮ ಮೂಲಕ ಕಾರ್ಯವನ್ನು ಮಾಡಲು ಬಯಸುತ್ತಾನೆ. ಅದಕ್ಕಾಗಿ ದೇವರು ನಿಮ್ಮನ್ನು ಕರೆದದ್ದು ಫಿಫ್ತ್ ಪಾಯಿಂಟ್ ಅಲ್ಲ, ವಾಗ್ದಾನವನ್ನು ನೆರವೇರಿಸುವುದಕ್ಕಾಗಿ. ದೇವರು ನನ್ನನ್ನು ಕರೆದದ್ದು ನನ್ನ ಜೀವಿತದಲ್ಲಿ ಆತನ ವಾಗ್ದಾನವನ್ನು ನೆರವೇರಿಸುವುದಕ್ಕಾಗಿ. ಹಲ್ಲೆಲೂಯಾ. ಹೇಗೆ ದೇವರು ವಾಗ್ದಾನವನ್ನು ನೆರವೇರಿಸುತ್ತಾನೆ? ಮೊದಲು ನಾವು ವಾಗ್ದಾನವನ್ನು ನಂಬಬೇಕು. 2, ವಾಗ್ದಾನದಲ್ಲಿ ನಾವು ಸಂತೋಷಿಸಬೇಕು. 3, ವಾಗ್ದಾನ ಹಿಡಿದು ನಾವು ಪ್ರಾರ್ಥಿಸಬೇಕು ಅಥವಾ ಆ ವಾಗ್ದಾನವನ್ನು ನಾವು ಡಿಕ್ಲೇರ್ ಮಾಡಬೇಕು. ನಾವು ಅದನ್ನು ಅರಿಕೆ ಮಾಡಬೇಕು. ಯಾವಾಗ ದೇವರು ವಾಗ್ದಾನ ನೆರವೇರಿಸ್ತಾನೆ? ವಾಗ್ದಾನವನ್ನು ನಾವು ನಂಬಬೇಕು. ಯಾವಾಗ ನಾವು ನಂಬುತ್ತೇವೆ ನಾವು ಹೊಂದುತ್ತೇವೆ. ಯಾವಾಗ ನಾವು ನಂಬುತ್ತೇವೆ 17:6 ಏನ್ ಹೇಳ್ತದೆ? ನಾವು ನಿನಗೆ ಅತ್ಯಧಿಕವಾದ ಸಂತಾನವನ್ನು ಕೊಡುವೆನು, ನಿನ್ನಿಂದ ಜನಾಂಗಗಳು ಉತ್ಪತ್ತಿಯಾಗಿ ಅರಸರು ಹುಟ್ಟುವರು. ಆ ವಾಗ್ದಾನವನ್ನು ನಾವು ನಂಬುವಾಗ, ಹೌದು ಕರ್ತನೇ ಈ ವಾಗ್ದಾನ ನನಗಾಗಿದೆ, ಯೇಸು ಕ್ರಿಸ್ತನಲ್ಲಿ ಈ ವಾಗ್ದಾನವು ಎಸ್ ಅಂಡ್ ಆಮೆನ್. ಹೇಗೆ ಕನ್ನಡದಲ್ಲಿ ಅದು ಬರ್ತದೆ? 2 ಕೊರಿಂಥಿಯರ್ 1:20. ನಿಶ್ಚಯವಾಗಿ ದೇವರ ವಾಗ್ದಾನಗಳು ಎಷ್ಟಿದ್ದರೂ ದೃಢವಾಗಿದೆ, ಹೌದಾಗಿದೆ ಎಂದರೆ ವಾಟ್ ಎವರ್ ದ ಪ್ರಾಮಿಸಸ್, ಏನೆಲ್ಲ ದೇವರು ಹಳೆ ಒಡಂಬಡಿಕೆಯಲ್ಲಿ ಪ್ರವಾದಿಗಳ ಮುಖಾಂತರ ವಾಗ್ದಾನವನ್ನು ಮಾಡಿದ್ದಾನೆ ಅದು ಯೇಸು ಕ್ರಿಸ್ತನಲ್ಲಿ ನಮ್ಮ ಜೀವಿತದಲ್ಲಿ ನೆರವೇರುವುದಾಗಿದೆ. ಈಗ ನಾವು ಏನು ವಾಗ್ದಾನ ಮಾಡಿದ 17:6 ಯಾರಲ್ಲಿ ಯೇಸು ಕ್ರಿಸ್ತನು ಇಲ್ಲ ಆದ್ರೆ ಇದು ನಂಬುವುದಾದರೆ ನಾನು ಗ್ಯಾರಂಟಿ ಕೊಡ್ಲಿಕ್ಕೆ ಆಗುದಿಲ್ಲ ಇದು ನೆರವೇರುತ್ತದೆ ಎಂದು. ಆದರೆ ಯಾರಲ್ಲಿ ಯೇಸು ಕ್ರಿಸ್ತನು ಇದ್ದಾನೆ ಅವರು ಈ ವಾಗ್ದಾನ ನಂಬುವುದಾದರೆ ಆ ವಾಗ್ದಾನವು ಅವನಲ್ಲಿ ನೆರವೇರುವುದಾಗಿದೆ. ಯಾವಾಗ ನಾವು ನಂಬುತ್ತೇವೆ ಹೌದು ಕರ್ತನೆ ಈ ವಾಗ್ದಾನವು ನನ್ನ ಬಗ್ಗೆ
4000 ವರ್ಷಗಳ ಹಿಂದೆ ಬೈಬಲಲ್ಲಿ ಬರೆಯಲ್ಪಟ್ಟಿದ್ದಾರೆ. ನಾನು ನಿಮ್ಗೆ ಒಂದು ದಿವಸ ಹೇಳಿದೆ, ನಿಮ್ಮ ಬಗ್ಗೆ ಕೂಡ ಬೈಬಲಲ್ಲಿ ಬರೆದಿದೆ. ನನ್ನ ಬಗ್ಗೆ ಬೈಬಲಲ್ಲಿ ಬರೆದಿದೆ. ಯೇಸು ಕ್ರಿಸ್ತನ ಬಗ್ಗೆ ಯಾವ ರೀತಿ ಬೈಬಲಲ್ಲಿ ಬರೆದಿದೆ, ನಿನ್ನ ಬಗ್ಗೆ ಕೂಡ ದೇವರ ಪುಸ್ತಕದಲ್ಲಿ ಬರೆದಿದೆ. ಯಾಕಂದ್ರೆ ನೀನು ದೇವರ ವ್ಯಕ್ತಿಯಾಗಿದ್ದಿ. ನೀನು ದೇವರಿಗಾಗಿ ನಿಲ್ಲುವಾಗ ನೀನು ದೇವರ ಶಕ್ತಿ ಆಗುತ್ತಿ. ಅಂದ್ರೆ ದೇವರ ಶಕ್ತಿಯನ್ನು ತೋರಿಸುವ ವ್ಯಕ್ತಿ ಆಗುತ್ತೆ. 17 ಹೇಳುತ್ತದೆ, ಇದನ್ನು ನಂಬುವ. ದೇವರೇ ಸ್ತೋತ್ರ. ದೇವರು ವಾಗ್ದಾನ ಕೊಡುವಾಗ ಜನರನ್ನು ನೋಡಿ ಕೊಡುವುದಲ್ಲ. ಯಾವಾಗ ಅಬ್ರಾಹ್ಮನಿಗೆ ಈ ವಾಗ್ದಾನವನ್ನು ದೇವರು ಕೊಟ್ಟನು, ಅಬ್ರಾಹ್ಮನಿಗೆ ಎಷ್ಟು ಮಕ್ಕಳಿದ್ದರು? ಒಬ್ಬನು ಕೂಡ ಇಲ್ಲ. ಅಂದ್ರೆ ದೇವರು ವಾಗ್ದಾನ ಕೊಡುವಾಗ ಪರಿಸ್ಥಿತಿಯನ್ನು ನೋಡಿ ಕೊಡುವುದಿಲ್ಲ. ದೇವರು ವಾಗ್ದಾನ ಕೊಡುವಾಗ ನಮ್ಮ ಹೃದಯದ ಆಸೆಯನ್ನು ನೋಡಿ ಕೊಡುತ್ತಾನೆ. ಬಾಯಾರಿದವರಿಗೆ ಆತ ನೀರನ್ನು ಕೊಡುತ್ತಾನೆ. ನಾವು ನೋಡ್ತೇವೆ ಪೇತ್ರನ ಜೀವಿತದಲ್ಲಿ, ಪೇತ್ರನನ್ನು ಯೇಸು ಕ್ರಿಸ್ತನು ಕರೆಯುವಾಗ ಹೇಗೆ ಕರೆದನು? ನನ್ನನ್ನು ಹಿಂಬಾಲಿಸು, ನಾನು ನಿನ್ನನ್ನು. ಆ ಸಮಯದಲ್ಲಿ ಆತ ಎಷ್ಟು ಮನುಷ್ಯರು ಹಿಡಿದಿದ್ದನು? ಏನಾದರೂ ಹಿಡಿದರೆ ಅಲ್ಲ, ಮೀನು, ಬೇರೆ ಏನು ಅವನು ಹಿಡಿಯಲಿಲ್ಲ. ಎಂದರೆ ದೇವರು ವಾಗ್ದಾನ ಕೊಡುವಾಗ ನಮ್ಮ ಆ ಒಂದು ಪರಿಸ್ಥಿತಿಯನ್ನು ನೋಡಿಕೊಡುವುದಿಲ್ಲ. ಓಕೆ, ಫ್ರಾನ್ಸಿಸ್ ಬ್ರದರ್ ವೆರಿ ಪವರ್ಫುಲ್, ಸ್ಟ್ರಾಂಗ್. ನಮ್ಮನ್ನು ಅಂದ್ರೆ ನಮ್ಮ ಒಂದು ಪರಿಸ್ಥಿತಿಯನ್ನು, ನಮ್ಮ ಎಜುಕೇಶನ್ ನೋಡಿ ದೇವರು ವಾಗ್ದಾನ ಕೊಡುವುದಿಲ್ಲ. ದೇವರು ನಮ್ಮ ಹೃದಯವನ್ನು ನೋಡಿ ವಾಗ್ದಾನ ಕೊಡುವಾಗ ಯಾವಾಗ ಆ ವಾಗ್ದಾನ ನಾವು ನಂಬುತ್ತೇವೆ, ಅದರಲ್ಲಿ ಸಂತೋಷಿಸ್ತೇವೆ, ಅದನ್ನು ನಾವು ಅರಿಕೆ ಮಾಡುತ್ತೇವೆ, ಆಗ ವಾಗ್ದಾನವು ನಮ್ಮಲ್ಲಿ ನೆರವೇರುತ್ತದೆ. ನಾವು ನೋಡ್ತೇವೆ ಪೇತ್ರನ ಜೀವಿತದಲ್ಲಿ, ಪೇತ್ರನು ಆ ವಾಗ್ದಾನ ಬಂದ ನಂತರ ಪುನಃ ನೀರಿಗೆ ಹೋದನ ಇಲ್ಲ, ಯೇಸುವಿನ ಹಿಂದೆ ಹೋದನು. ಯಾವ ವಾಗ್ದಾನ ನಮಗೆ ಬಂದಿದೆ, ನಾವು ಆ ವಾಗ್ದಾನ ಹಿಂದೆ ನಡೆಯಬೇಕು. ಅಂದ್ರೆ ನಾವು ಹೋಗುವಾಗ ಬರುವಾಗ ಆ ವಾಗ್ದಾನವು ನಮ್ಮ ಮನಸ್ಸಿನಲ್ಲಿ, ನಮ್ಮ ಹೃದಯದಲ್ಲಿ ಇರಬೇಕು. ಯಾವಾಗ ವಾಗ್ದಾನ ಆತನಿಗೆ ಬಂತು, ಯೇಸು ಕ್ರಿಸ್ತನ ಆತನು ಸಂತೋಷಿಸಿದನು. ಯೇಸು ಅವನ ಜೀವಿತದಲ್ಲಿ ಆ ವಾಗ್ದಾನವನ್ನು ನೆರವೇರಿಸಿದನು. ಅದಕ್ಕಾಗಿ ನಾವು ನೋಡಿದ ದೇವರು ನಮ್ಮನ್ನು ಯಾಕೆ ಕರೆದಿದ್ದಾನೆ? ಆರಾಧಿಸಕ್ಕಾಗಿ, ನಮ್ಮ ಆಶ್ರಯ ನಿಧಿಯನ್ನು ಮಾಡುವುದಕ್ಕಾಗಿ, ಫಸ್ಟ್ ದೇವರು ನಮ್ಮನ್ನು ಕರೆದದ್ದು ಆರಾಧಿಸಬೇಕು. ನೆಕ್ಸ್ಟ್ ಆಶ್ರಯ ನಿಧಿಯನ್ನು ಮಾಡುವುದಕ್ಕಾಗಿ. 3, ನಾವು ಆತನಲ್ಲಿ ಸಂತೋಷಿಸುವುದಕ್ಕಾಗಿ. 4, ನಾವು ಫಲ ಕೊಡುವುದಕ್ಕಾಗಿ. 5, ನಮ್ಮಲ್ಲಿ ಆತನ ವಾಗ್ದಾನವನ್ನು ನೆರವೇರಿಸುವುದಕ್ಕಾಗಿ. 6, ದೇವರು ನಮ್ಮನ್ನು ಯಾಕೆ ಕರೆದಿದ್ದಾನೆಂದರೆ ನಮ್ಮನ್ನು ಆತನ ವಾಸಸ್ಥಾನ ಮಾಡುವುದಕ್ಕಾಗಿ. ಆತನು ನಮ್ಮಲ್ಲಿ ವಾಸಿಸಲು ಬಯಸುತ್ತಾನೆ. ಪರಲೋಕ ಒಳ್ಳೆಯದಿಲ್ಲವಾ ಅಂತಲ್ಲ. ಯಾವಾಗ ಆತನು ನಮ್ಮಲ್ಲಿ ವಾಸಿಸುತ್ತಾನೆ, ನಾವು ಪರಲೋಕದವರಾಗುತ್ತೇವೆ. ನಮ್ಮನ್ನು ಯಾಕೆ ದೇವರು ಆರಿಸಿದ್ದಾನೆ? ನಮ್ಮಲ್ಲಿ ಆತನು ವಾಸಿಸುವುದಕ್ಕಾಗಿ, ನಾವು ಆತನ ವಾಸಸ್ಥಾನ ಆಗುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ಅಂದ್ರೆ ದೇವರಿಗೆ ಜಾಗ ಕಡಿಮೆ ಆಗಿದೆ, ಈಗ ಪರಲೋಕದಲ್ಲಿ ಅವರಿಗೆ ಜಾಗ ಇಲ್ಲ, ಅದಕ್ಕಾಗಿ ಆತನು ರೋಷನ್ಯತನು ಕರೆದಿದ್ದಾನೆ, ಅದು ಅರ್ಥನ ಅಲ್ಲ. ಯಾಕಂದ್ರೆ ಯಾವಾಗ ದೇವರು ನನ್ನಲ್ಲಿ ವಾಸಿಸ್ತಾರೆ, ನಾನು ಪರಲೋಕದ ವ್ಯಕ್ತಿ ಆಗುತ್ತೇನೆ. ನಾನು ಹೊಸದಾಗಿ ಹುಟ್ಟುತ್ತೇನೆ, ನಾನು ದೇವರಿಗಾಗಿ ಜೀವಿಸುತ್ತೇನೆ, ನಾನು ದೇವರ ಮಹಿಮೆಯನ್ನು ನೋಡುವಾತನಾಗಿದ್ದೇನೆ. ನಾವು ವಾಕ್ಯವನ್ನು ಓದುವ. ಎರಡನೇ ಕೊರಿಂಥ 6ನೇ ಅಧ್ಯಾಯ 16, 17, 18. ದೇವರ ಜೀವ ಸ್ವರೂಪನಾದ ದೇವರ ಮಂದಿರವಾಗಿ ಇದರ ಸಂಬಂಧವಾಗಿ ದೇವರು
ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡಬೇಕು, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು ಎಂದು ಹೇಳಿದ್ದಾನೆ. ಆದ್ದರಿಂದ ಅನ್ಯ ಜನರ ಮಧ್ಯದಲ್ಲಿ ಹೊರಟು ಬಂದು ಪ್ರತ್ಯೇಕವಾಗಿ ಶುದ್ಧವಾದ ಯಾವುದನ್ನು ಮುಟ್ಟದಿರುವುದು ಬರ್ತದೆ. ಇನ್ನೊಮ್ಮೆ ಆ ವಾಕ್ಯ